ಕುಮಾರಸ್ವಾಮಿಗೆ ಸ್ವಪಕ್ಷದ ಶಾಸಕರಿಂದಲೇ ಡೆಡ್ಲೈನ್ ಶುರುವಾಗಿದ್ದು, ಕುಮಾರಸ್ವಾಮಿಗೆ ಜೆಡಿಎಸ್ ಶಾಸಕರಿಂದಲೇ ಡೈರೆಕ್ಟ್ ಮೆಸೇಜ್ ಬಂದಿದೆ. 1 ತಿಂಗಳು ಟೈಮ್ ಕೊಟ್ಟಿರೋ ಜೆಡಿಎಸ್ ಶಾಸಕರು ಪಕ್ಷದಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಟೈಮ್ ಕೇಳಿದ್ದಾರೆ. 1 ತಿಂಗಳ ಒಳಗಾಗಿ ಆಂತರಿಕ ಸಮಸ್ಯೆ ನಿವಾರಿಸಿ ಎಂದಿದ್ದಾರೆ. ಇಲ್ಲ ನಮ್ಮ ದಾರಿ ನಮಗೆ ಎಂದಿದ್ದಾರಂತೆ ಶಾಸಕರು. ನೀವು ಇದೇ ರೀತಿ ಪಕ್ಷವನ್ನ ಮುಂದುವರಿಸಿಕೊಂಡು ಹೋದ್ರೆ ನಮ್ಮ ರಾಜಕೀಯ ಭವಿಷ್ಯ ನಾವು ನೋಡಿಕೊಳ್ಳುತ್ತೇವೆ. ಜೆಡಿಎಸ್ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಶಾಸಕರ ಸಂದೇಶ ಸಿಕ್ತಿದ್ದಂತೆ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ಜೆಡಿಎಸ್ ನಾಯಕರು ಕುಮಾರಸ್ವಾಮಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಶಾಸಕರ ಸಂದೇಶ ಸಿಕ್ತಿದ್ದಂತೆ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ಇದೇ ಕಾರಣಕ್ಕಾಗಿ ಜಿಟಿ ದೇವೇಗೌಡ ಬಗ್ಗೆ ಫುಲ್ ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ಜಿಟಿ ದೇವೇಗೌಡ ಜೊತೆ ಸಂಧಾನಕ್ಕೆ ಮುಂದಾದ ಎಚ್ಡಿಕೆ. ಜಿಟಿಡಿ ಪುತ್ರ ಹರೀಶ್ ಗೌಡ ಮೂಲಕವೇ ಸಂಧಾನದ ತಂತ್ರ ಹೆಣೆದಿದ್ದಾರೆ. ಮೊನ್ನೆ ಮೈಸೂರು ಪ್ರವಾಸದ ವೇಳೆ ಜಿಟಿಡಿ ಮೃದು ಮಾತುಗಳನ್ನಾಡಿದ್ದು, ಅಣ್ಣ ತಮ್ಮ ಸಂಬಂಧ ಒಂದು ಬರುತ್ತೆ ಹೋಗುತ್ತೆ ಎಂದಿದ್ದ ಎಚ್ಡಿಕೆ ಸಂಧಾನ ಪ್ರಕ್ರಿಯೆಯನ್ನ ಜಿಟಿಡಿಯಿಂದಲೇ ಆರಂಭಿಸಿದ ಎಚ್ಡಿಕೆ. ಕುಮಾರಸ್ವಾಮಿಗೆ ಸ್ವಪಕ್ಷದ ಶಾಸಕರಿಂದಲೇ ಡೆಡ್ಲೈನ್ ಬಂದಿದೆ. ಕುಮಾರಸ್ವಾಮಿಗೆ ಜೆಡಿಎಸ್ ಶಾಸಕರಿಂದ ಡೈರೆಕ್ಟ್ ಮೆಸೇಜ್ ಬಂದಿದೆ. 1 ತಿಂಗಳು ಟೈಮ್ ಕೊಟ್ಟಿರೋ ಜೆಡಿಎಸ್ ಶಾಸಕರು ಪಕ್ಷದಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲು ಟೈಮ್ ಕೇಳಿದ್ದಾರೆ. 1 ತಿಂಗಳ ಒಳಗಾಗಿ ಪಕ್ಷದೊಳಗಿನ ಆಂತರಿಕ ಸಮಸ್ಯೆ ನಿವಾರಿಸಿ, ಇಲ್ಲ ನಮ್ಮ ದಾರಿ ನಮಗೆ ಎಂದಿದ್ದಾರಂತೆ ಶಾಸಕರು. ನೀವು ಇದೇ ರೀತಿ ಪಕ್ಷವನ್ನ ಮುಂದುವರಿಸಿಕೊಂಡು ಹೋದ್ರೆ ನಮ್ಮ ರಾಜಕೀಯ ಭವಿಷ್ಯ ನಾವು ನೋಡಿಕೊಳ್ಳುತ್ತೇವೆ. ಜೆಡಿಎಸ್ ನಾಯಕರು ಖಡಕ್ ಸಂದೇಶ ರವಾನಿಸಿದ್ದಾರೆ. ಇನ್ನು ಶಾಸಕರ ಸಂದೇಶ ಸಿಕ್ತಿದ್ದಂತೆ ಕುಮಾರಸ್ವಾಮಿ ಫುಲ್ ಅಲರ್ಟ್ ಆಗಿದ್ದಾರೆ. ಇದೇ ಕಾರಣಕ್ಕಾಗಿ ಜಿಟಿ ದೇವೇಗೌಡ ಬಗ್ಗೆ ಫುಲ್ ಸಾಫ್ಟ್ ಕಾರ್ನರ್ ತೋರಿದ್ದಾರೆ. ಜಿಟಿ ದೇವೇಗೌಡ ಜೊತೆ ಸಂಧಾನಕ್ಕೆ ಮುಂದಾಗಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಜಿಟಿಡಿ ಪುತ್ರ ಹರೀಶ್ ಗೌಡ ಮೂಲಕವೇ ಸಂಧಾನದ ತಂತ್ರ ಹೆಣೆದಿದ್ದಾರೆ. ಮೊನ್ನೆ ಮೈಸೂರು ಸಂಧಾನದ ವೇಳೆ ಜಿಟಿಡಿ ಮೃದು ಮಾತುಗಳನ್ನಾಡಿದ್ದು, ಅಣ್ಣ ತಮ್ಮ ಸಂಬಂಧ ಒಂದು ಬರುತ್ತೆ ಒಂದು ಹೋಗುತ್ತೆ ಎಂದಿದ್ದ ಎಚ್ಡಿ ಕುಮಾರಸ್ವಾಮಿ ಸಂಧಾನ ಪ್ರಕ್ರಿಯೆಯನ್ನ ಜಿಟಿಡಿಯಿಂದಲೇ ಆರಂಭಿಸಿದ್ದ ಎಚ್ಡಿ ಕುಮಾರಸ್ವಾಮಿ. ಜಿಟಿಡಿ ದೇವೇಗೌಡ ಜೊತೆ ಸಂಧಾನಕ್ಕೆ ಮುಂದಾಗಿದ್ರು ಕುಮಾರಸ್ವಾಮಿ ಅವರು. ಇದೇ ಕಾರಣಕ್ಕಾಗಿ ಜಿಟಿಡಿ ದೇವೇಗೌಡ ಬಗ್ಗೆ ಫುಲ್ ಸಾಫ್ಟ್ ಆಗಿದ್ದಾರೆ. ಇನ್ನು ಶಾಸಕರ ಸಂದೇಶ ಸಿಕ್ತಿದ್ದಂತೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ಜೆಡಿಎಸ್ ನಾಯಕರು ಖಡಕ್ ಸಂದೇಶ ರವಾನಿಸಿದ್ದು, ಶಾಸಕರ ಸಂದೇಶ ಸಿಕ್ತಿದ್ದಂತೆ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ. ನೀವು ಇದೇ ರೀತಿ ಪಕ್ಷವನ್ನ ಮುಂದುವರಿಸಿಕೊಂಡು ಹೋದ್ರೆ ನಾವಂತೂ ನಮ್ಮ ರಾಜಕೀಯ ಭವಿಷ್ಯವನ್ನ ನೋಡಿಕೊಳ್ಬೇಕಾಗುತ್ತೆ ಎಂದಿದ್ದಾರೆ. ನಮ್ಮ ರಾಜಕೀಯ ಭವಿಷ್ಯ ನಾವು ನೋಡಿಕೊಳ್ಳುತ್ತೇವೆ. ಜೆಡಿಎಸ್ ನಾಯಕರು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಇಲ್ಲ ನಮ್ಮ ದಾರಿ ನಮಗೆ ಎಂದಿದ್ದಾರಂತೆ ಶಾಸಕರು. ಪಕ್ಷದಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ಟೈಮ್ ಕೊಡಿ. 1 ತಿಂಗಳು ಟೈಮ್ ಕೊಟ್ಟಿರೋ ಜೆಡಿಎಸ್ ಶಾಸಕರು. ಇನ್ನು ಕುಮಾರಸ್ವಾಮಿಗೆ ಜೆಡಿಎಸ್ ಶಾಸಕರಿಂದ ಡೈರೆಕ್ಟ್ ಮೆಸೇಜ್ ಬಂದಿದೆ. ಕುಮಾರಸ್ವಾಮಿಗೆ ಸ್ವಪಕ್ಷದ ಶಾಸಕರಿಂದಲೇ ಡೆಡ್ ಲೈನ್ ಬಂದಿದೆ. ಆದ್ರೆ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲ ಸುಗಮವಾಗಿ ಮುಂದುವರಿತು. ಅವರಿಗೆ ನೋಡಿ, ಕಾರ್ಯಕರ್ತ ಸಭೆ ಬರೋದು ಬಿಡೋದು ಒಂದು ಭಾಗ, ಆದ ನಮ್ಮ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಜಿಟಿ ದೇವೇಗೌಡರದು ನಮ್ಮದು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದು ಗಂಡ ಹೆಂಡತಿ ಸಮಸ್ಯೆ, ಉಂಡು ಮಲಗತ್ತರಗ ಅಂತ ಹೇಳ್ತಾರಲ್ಲ ಅಷ್ಟೇ ಅದು. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ.